ನಮ್ಮ ಕನಸಿನ ರೈಲು ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲ ಸ್ವಾಗತ. ಇಲ್ಲಿ ತನಕ ಮುನಿಯಪ್ಪನವರು ಸಾಕಷ್ಟು ಮಾತಾಡಿದ್ದಾರೆ. ಬನ್ನಿ ಈಗ ಒಂದೊಂದು ಯೋಜನೆಯ ಬಗ್ಗೆ, ಯಾಕಂದರೆ ಕಳೆದ ಬಾರಿ ಏನು ಪ್ರಸ್ತಾವನೆ ಬಂದಿತ್ತು, ಕಳೆದ ಬಾರಿ ಏನು ಪ್ರಕಟಣೆ ಆಗಿತ್ತು, ಅದರ ಬಗ್ಗೆ ಒಂದಷ್ಟು ನಾನು ವಿವರಗಳನ್ನು ಕೊಡ್ತಾ ಹೋಗ್ತೀನಿ. ನೀವು ಕೂಡ ಗ್ರಾಫಿಕ್ಸ್ ಮುಖಾಂತರ ನೋಡ್ತಾ ಇದ್ದೀರಿ ಅಂತ ನಾನು ಭಾವಿಸ್ತೀನಿ. ಅದರಲ್ಲಿ ಕಡಪ ಬೆಂಗಳೂರು ಅಂದರೆ ವಯಾ ಕೋಲಾರ, ಇದೊಂದು ಬಹಳ ಒಂದು ಇಂಪಾರ್ಟೆಂಟ್ ಲೈನ್ ಇದು. ಯಾಕಂದರೆ ಬೆಂಗಳೂರಿಂದ ವಿಜಯವಾಡದಿಂದ ಕೋಲ್ಕತ್ತಾ ತನಕ ಟಚ್ ಆಗುವಂಥದ್ದು. ಅದ್ರ ಬಗ್ಗೆ ಮುನಿಯಪ್ಪನವರು ಹೇಳ್ತಾ ಇದ್ರು, ಭೂಮಿ ಕೊಟ್ಟರೆ ಮಾತ್ರ ನಾವು ಮಾಡ್ಲಿಕ್ಕೆ ಸಾಧ್ಯ ಅನ್ನುವಂಥದ್ದು. ಒಂದು ಲೆಕ್ಕದಲ್ಲಿ ಅದು ಆಗಬಹುದು ಅನ್ನುವಂಥ ಆಶಾಭಾವನೆ ಕೂಡ ಅವರಲ್ಲಿದೆ. ತುಮಕೂರು, ಪಾವಗಡ, ರಾಯದುರ್ಗ ಅಂದರೆ ಹೈದರಾಬಾದ್, ಕರ್ನಾಟಕ ಮತ್ತು ಈ ಕಡೆಗೆ ಏನು ಬೆಂಗಳೂರು ನೇರವಾಗಿ ಸಂಪರ್ಕ ಕಲ್ಪಿಸುವಂಥ ಒಂದು ರೈಲು. ಅದ್ರ ಬಗ್ಗೆ ಏನು ಹೇಳ್ತಾರೆ ಕೇಳೋಣ ಸರ್. ತುಮಕೂರು, ಪಾವಗಡ, ರಾಯದುರ್ಗದ ಲೈನ್ ಬಗ್ಗೆ ಏನಂತಿರ್ತಾವೆ? ಈಗ ರಾಯದುರ್ಗದಲ್ಲಿ ಕಾರ್ಯಕ್ರಮ ಶುರುವಾಗಿದೆ, ಅಲ್ಲಿ ಶಿಲಾನ್ಯಾಸ ಆಯಿತು, ಕಾರ್ಯಕ್ರಮ ಶುರು ಮಾಡಿದ್ದೀವಿ. ಅದೇ ರೀತಿ ಈ ಕಡೆ ಕೂಡ ಆದಷ್ಟು ಬೇಗ ಮಾಡಬೇಕು ಅಂತ ಮೊನ್ನೆ ಮೀಟಿಂಗಲ್ಲಿ ತೀರ್ಮಾನ ತಗೊಂಡಿದ್ದೀವಿ. ಅವರು ಆದಷ್ಟು ಬೇಗ ಭೂಮಿಯನ್ನು ನಮ್ಮ ವಶಕ್ಕೆ ಕೊಡ್ತೀವಿ ಅಂತ ಹೇಳಿದರೆ, ಭೂಮಿ ಕೊಡಿದ ತಕ್ಷಣ ನಾವು ಟೆಂಡರ್ಸ್ ಕರೆದು ಕೆಲಸ ಶುರು ಮಾಡ್ತೀವಿ. ಓಕೆ, ಸೊ ಅದಾಗುತ್ತೆ ಅನ್ನುವಂಥ ಆಶಾಭಾವನೆ ಇದೆ. ಹಾಗಾದರೆ ಮಂಜೂರಾಗಿರೋ ಪ್ರಾಜೆಕ್ಟ್ ಆಗಲೇ ಆಗ್ತದೆ, ಖಂಡಿತ ಆಗುತ್ತೆ, ಅನುಮಾನನೇ ಇಲ್ಲ. ಎಸ್. ಓಕೆ, ಬಾಗಲಕೋಟ್, ಕುಡಚಿ ಮತ್ತು ಮೀರಜ್ ಅಂದರೆ ಇದು ಮುಂಬೈ ರೂಟ್ಗೂ ಕೂಡ ಹೋಗುವಂಥದ್ದು. ಇದು 3 ಕಡೆ ಕನೆಕ್ಷನ್ ಆಗುತ್ತೆ. ಮೀರಜ್ ಆಗುತ್ತೆ, ಗುಂತಕಲ್ ಆಗುತ್ತೆ, ಮತ್ತು ನಾವು ಅಲ್ಲಿಂದ ಮುಂದಕ್ಕೆ ಬಾಂಬೆಗೂ ಕನೆಕ್ಷನ್ ಆಗುತ್ತೆ. ಗುಂತಕಲ್ನಿಂದ ಹೋದರೆ ಕೋಸ್ಟ್ಲ್ವರೆಗೂ ನಾವು ಕನೆಕ್ಷನ್ ಆಗುತ್ತೆ. ಓಕೆ, ಎಲ್ಲಿ ತನಕ ಬಂದಿದೆ ಏನಾದರೂ? ಈಗ ನಮ್ಮದು ಕುಡಚಿ ಬಾಗಲಕೋಟೆ ಮಂಜೂರಾಗಿದೆ. ಬಾಗಲಕೋಟೆ ರಾಯಚೂರು ಸರ್ವೆ ಆದೇಶ ಮಾಡಿದ್ದೀವಿ. ಸರ್ವೆ ಆದಮೇಲೆ ಈಗ 3 ಲೈನ್ ಕನೆಕ್ಷನ್ ಬರ್ತದೆ. ಅಷ್ಟೇ ಅಲ್ಲದೆ ಅದು ಪೂರ್ತಿ ಕನೆಕ್ಷನ್ನು ಅಲ್ಲಿಂದ ನಾವು ಗುಂತಕಲ್ನಿಂದ ನೇರವಾಗಿ ಕೋಸ್ಟಲ್ಗೆ ಸಂಪರ್ಕ ಆಗ್ತದೆ, ರೇಣಿಗುಂಟವರೆಗೂ ಸಂಪರ್ಕ ಆಗ್ತದೆ. 2 ಕಡೆ ಹೋಗ್ತದೆ. ಒಂದು ಕಡೆ ನಮ್ಮದು ದ್ರೋಣ್ ಮೇಲೆ ತಗೊಂಡೋಗಿ ಅದು ಗುಂಟೂರು ಕಡೆ ಹೋಗ್ತದೆ. ಆದ್ದರಿಂದ 2 ಕಡೆ ಕೋಸ್ಟಲ್ ಕಡೆ ಹೋಗೋಕ್ಕಾಗ್ತದೆ. ಪೂರ್ತಿ ಪ್ರಮಾಣದಲ್ಲಿ ನಾವು ಕುಡ್ಚಿಯಿಂದ ಹಿಡಿದು ಬಾಗಲಕೋಟೆಗೆ ಮಂಜೂರಾಗಿದೆ. ಬಾಗಲಕೋಟೆಯಿಂದ ಸರ್ವೆ ಹಾಕ್ಕೊಂಡಿದ್ದೀವಿ. ರಾಯಚೂರು ಕನೆಕ್ಷನ್ ಕೊಟ್ಬಿಟ್ರೆ ಮೇನ್ ಟ್ರಂಕ್ ಲೈನ್ ಬಂದು. ಓಕೆ, ಸೊ ಅಲ್ಲೇನಾದರೂ ಅಡ್ಡಿ ಆತಂಕಗಳೇನಾದರೂ ಇದೆಯಾ? ಏನೂ ಇಲ್ಲ, ಅದು ಕೂಡ ನಾವು ಕೇಳ್ಕೊಂಡಿದ್ದೀವಿ. ಈಗ ಅದು ಸರ್ವೆಗೆ ಈ ಸಾರಿ ನಾವು ಸರ್ವೆ ಮಾಡ್ತಾ ಇದ್ದೀವಿ. ಸರ್ವೆ ಆದಮೇಲೆ ಅದನ್ನು ತೆಗೆದು. ಸೊ ಇನ್ನೊಂದು ಸ್ಯಾಂಕ್ಷನ್ಡ್ ಆಗಿರುವಂಥದ್ದು ಅಂತಂದರೆ ಅದು ದಾವಣಗೆರೆ, ಚಿತ್ರದುರ್ಗ ಮತ್ತು ತುಮಕೂರು ರೂಟ್. ಅದರದ್ದೇನು ಫೈನಲ್ ಲೊಕೇಶನ್ ಸರ್ವೆ ಅಂತ ಹೇಳ್ತಾರೆ. ಅದನ್ನು ಈಗ ಕಾರ್ಯಕ್ರಮ ಶುರುವಾಗಿದೆ. ಆ ಸರ್ವೆ ಪೂರ್ತಿ ಆದಮೇಲೆ ಅದನ್ನು ತಗೊಳ್ಳೋದು. ದಾವಣಗೆರೆದು ಹೋದ ವರ್ಷದಲ್ಲಿ ನಾವು ಮಂಜೂರು ಮಾಡಿದ್ದೀವಿ. ಸಾಮಾನ್ಯವಾಗಿ ರೈತರಿಂದ ಜಮೀನು ತಗೊಳ್ಳೋದಕ್ಕೆ ಕಾನೂನು ಪ್ರಕಾರ ಸ್ವಲ್ಪ ತಡ ಆಗ್ತದೆ. ಆ ಜಮೀನನ್ನು ಫೈನಲ್ ಲೊಕೇಶನ್ ಸರ್ವೆ ಆದಮೇಲೆ ಎಷ್ಟು ಎಕರೆ ಬೇಕು, ಎಲ್ಲಿ ಬೇಕು, ಏನು ಬೇಕು ಅಂತ ತಗೊಳ್ತಾರೆ. ಅದು ಒಂದು ದೊಡ್ಡ ಜಂಕ್ಷನ್ ಆಗ್ತದೆ. ಈಗ 3 ತುಮಕೂರಿನಿಂದ ಆಚೆ, ತುಮಕೂರಿಗೆ ಬರೋಕ್ಕೆ ಮೊದಲು ಒಂದು ಕಡೆ ಮಧುಗಿರಿಯಿಂದ ಇದು ರಾಯದುರ್ಗದಿಂದ, ಬಳ್ಳಾರಿ ರಾಯದುರ್ಗದಿಂದ ಬರೋದೊಂದು, ದಾವಣಗೆರೆಯಿಂದ ಬರೋದೊಂದು, 2 ತಿಪ್ಟೂರಿನಿಂದ ಬರೋದು. 3 ಜಂಕ್ಷನ್ ಒಂದು ದೊಡ್ಡ ಜಂಕ್ಷನ್ ಆಗುತ್ತೆ. ಅಲ್ಲಿ ಗೂಡ್ ಶೆಡ್ ಅವೆಲ್ಲ ಮಾಡಬೇಕು ಅಂತ ಮಾಡಿದ್ವಿ. ಪಾಯಿಂಟ್ ಐ ವಿಲ್ ಟೆಲ್ ಯು. ಓಕೆ, ಸೊ ಒಂದು ದೊಡ್ಡ ಕನಸಿನ ಯೋಜನೆ ಅದು. ಅಲ್ಲಿ ಇವೆಲ್ಲ ಕೂಡ ಮಂಜೂರಾಗಿವೆ. ಒಂದೇ ಮಾತಲ್ಲಿ ಹೇಳಬೇಕಂದ್ರೆ ಈ ಕೆಲಸಗಳನ್ನು ಕಾಸ್ಟ್ ಶೇರಿಂಗು ತಗೊಂಡಿದ್ದೀವಿ. ಈ ಕಮಿಟೆಡ್ ಘೋಷಣೆ ಮಾಡಿದ್ದೀವಿ. ಓಕೆ, ಸರ್ವೆ ಪ್ರಗತಿಯಲ್ಲಿವೆ. ಸರ್ವೆ ಆದ ತಕ್ಷಣ ಇವೆಲ್ಲ ಕೆಲಸಗಳನ್ನು ಶುರುವಾಗ್ತವೆ. ಸರ್ವೆಗೂ ಸ್ಪೆಷಲ್ ಕಮಿಟಿ ಮಾಡಿಬಿಟ್ಟಿದೆ ಚೀಫ್ ಸೆಕ್ರೆಟರಿ ನೇತೃತ್ವದಲ್ಲಿ. ಓಕೆ, 2000 ಎಕರೆ ನಾನು ಹೇಳ್ತಾ ಇದ್ದೀನಿ ನಿಮಗೆ ಕೊಟ್ಟಿದ್ದಾರೆ. ಇನ್ನೂ ಫಾಸ್ಟಾಗಿ ಮಾಡಲಿ ಅಂತ ಹೇಳ್ಬಿಟ್ಟು ನಾನು ಅವ್ರನ್ನ ಮನವಿ ಮಾಡ್ತೀನಿ. ಎಸ್ ಸರ್. ಹರಿಹರ, ಹೊನ್ನಾಳಿ ಮತ್ತು ಈ ಶಿವಮೊಗ್ಗ ರೂಟ್ ಏನಿದೆ ಅದ್ರ ಬಗ್ಗೆ? ಶಿವಮೊಗ್ಗ, ಹರಿಹರ ಬಗ್ಗೆ ಸ್ವಲ್ಪ ಉತ್ಕೃಷ್ಟವಾದಂಥ ಭೂಮಿ ಇದೆ ಅನ್ನೋದ್ರ ಬಗ್ಗೆ ಸ್ವಲ್ಪ ರೈತರು ಬಿಟ್ಟುಕೊಡೋದಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ. ಮತ್ತೊಂದು ಚಿಂತನೆಯನ್ನು ಮಾಡ್ತಾ ಇದ್ದೀವಿ. ಅದು ಶಿವಮೊಗ್ಗ, ಸಕಲೇಶ್ಪುರ, ರಾಣೆಬೆನ್ನೂರ ಮೇಲೆ, ಶಿಕಾರಿಪುರ, ಸಕಲೇಶ್ಪುರ ಅಲ್ಲ, ಶಿಕಾರಿಪುರದ ಮೇಲೆ ರಾಣೆಬೆನ್ನೂರಿಗೆ ಸಂಪರ್ಕ ಮಾಡೋಣ ಅಂತ ಒಂದು ಮನವಿ ಬಂದಿದೆ ಆ ಕ್ಷೇತ್ರದ MP ಅವರಿಂದ. ಸೊ ಇದರ ಬದಲಿ ವ್ಯವಸ್ಥೆ ಮಾಡುವಂಥದ್ದು ಏನು? ಒಂದು ಪಕ್ಷ ಏನಾದರೂ ಭೂಮಿ ಸಿಗಲಿಲ್ಲ ಇಲ್ಲ, ನಮ್ಮ ಅಧಿಕಾರಿಗಳಿಗೆ ನಾವು ಸಲಹೆ ಕೊಟ್ಟಿದ್ದೀವಿ. ಈಗಾಗಲೇ ವಯಬಲ್ ಪ್ರಾಜೆಕ್ಟ್ ಆಗುತ್ತಾ, ವೆಟ್ಲ್ಯಾಂಡ್ ಇದೆಯಾ, ರೈತರಿಗೆ ಏನು ತೊಂದರೆ ಆಗ್ತದೆ, ಶಿವಮೊಗ್ಗ ಹರಿಹರ ಸರಿ ಹೋಗುತ್ತಾ, ಶಿವಮೊಗ್ಗ ಶಿಕಾರಿಪುರ ರಾಣಿಬೆನ್ನೂರು ಸರಿ ಆಗುತ್ತೆ ಅನ್ನೋದನ್ನು ನಮ್ಮ ಅಧಿಕಾರಿಗಳು ಈಗ ಅದನ್ನು ವಿಚಾರ ಮಾಡಿ ತೀರ್ಮಾನ ಕೊಡ್ತಾರೆ.
ಸೊ ಇದಿಷ್ಟು ಅಂಕಿಅಂಶಗಳನ್ನು ಕೊಟ್ಟಿದ್ದಾರೆ. ಯಾವ್ಯಾವ ಯೋಜನೆಗಳಿಗಾಗಲೇ ಸ್ಯಾಂಕ್ಷನ್ ಆಗಿದೆ, ಎಲ್ಲೆಲ್ಲಿ ಅಡ್ಡಿ ಆತಂಕಗಳಿದೆ ಅಂದರೆ ಒಂದು ಸರಿ ಈ ರೀತಿ ಒಂದು ಪ್ರಕಟಣೆ ಆದಮೇಲೆ ಖಂಡಿತವಾಗ್ಲೂ ಆಗುತ್ತೆ. ಸ್ವಲ್ಪ ತಡ ಆಗ್ಬೋದು ಬೇರೆ ಟೆಕ್ನಿಕಲ್ ಪ್ರಾಬ್ಲಮ್ಗಳಿಂದ, ಆದರೆ ಆಗೋದಂತೂ ಖಚಿತ ಅಂತಾರೆ ಮುನಿಯಪ್ಪನವರು. ನಾನು ಮತ್ತೆ ನೀವು ಗ್ರಾಫಿಕ್ಸ್ ಮುಖಾಂತರ ನೋಡಿದ್ದೀರಿ, ಮತ್ತೆ ಅದರ ಒಂದಷ್ಟು ವಿವರಣೆಗಳನ್ನು ಕೊಡ್ತಾ ಇದ್ದೀನಿ. ಅದು ಕಡಪ ಬೆಂಗಳೂರು ವಯಾ ಕೋಲಾರ ಮಾರ್ಗ. ಇದೇನು ಅಂತಂದರೆ ಬೆಂಗಳೂರಿನಿಂದ ವಿಜಯವಾಡ, ವಿಜಯವಾಡದಿಂದ ಕೋಲ್ಕತ್ತಾ ತನಕ ಟಚ್ ಆಗುವಂಥ ಒಂದು ಮಾರ್ಗ ಇದು. ನಿಜಕ್ಕೂ ಇದರ ಅಗತ್ಯ ಇದೆ. ಇನ್ನೊಂದು ತುಮಕೂರು, ಪಾವಗಡ ಮತ್ತು ರಾಯದುರ್ಗ, ಇದು ಹೈದರಾಬಾದ್ ಕರ್ನಾಟಕ ಮತ್ತು ಬೆಂಗಳೂರು ಒಂದು ಡೈರೆಕ್ಟ್ ಮಾರ್ಗವನ್ನು ಕಲ್ಪಿಸುವಂಥ ಒಂದು ವ್ಯವಸ್ಥೆ ಇದು. ಇನ್ನು ಬಾಗಲಕೋಟ್, ಕುಡ್ಚಿ ಮತ್ತು ಮೀರಜ್ ಮಾರ್ಗ, ಅದು ಮುಂಬೈ ರೂಟ್ದು. ಇದಾದ ನಂತರ ದಾವಣಗೆರೆ, ಚಿತ್ರದುರ್ಗ ಮತ್ತು ತುಮಕೂರು ಬಹಳ ಅಗತ್ಯ ಇರುವಂಥದ್ದು. ಯಾಕಂದರೆ ಇದು ಕೂಡ ಏನಂದ್ರೆ ಈಗಾಗಲೇ ಸ್ಯಾಂಕ್ಷನ್ ಆಗಿರುವಂಥದ್ದು. ಇನ್ನೊಂದು ಹರಿಹರ, ಹೊನ್ನಾಳಿ ಮತ್ತು ಶಿವಮೊಗ್ಗ, ಇಲ್ಲಿ ಸ್ವಲ್ಪ ಕೆಲವೊಂದು ಪ್ರಾಬ್ಲಮ್ಗಳಿದೆ. ಯಾಕಂದರೆ ಬಹಳ ಉತ್ಕೃಷ್ಟವಾದಂಥ ಭೂಮಿ ಇದು, ನಾವು ಬಿಟ್ಕೊಡಲ್ಲ ಅಂತ ರೈತರು ಹೇಳ್ತಾ ಇದ್ದಾರೆ. ಸೊ ಈ ಮುಖಾಂತರ ಒಂದಷ್ಟು ಅಲ್ಲಿ ಪ್ರಯತ್ನಗಳಾಗಬಹುದು. ಆದರೂ ಕೂಡ ಅಧಿಕಾರಿಗಳಿಗೆ ಈಗಾಗಲೇ ಒಂದು ಸ್ಪಷ್ಟ ಸೂಚನೆಯನ್ನು ಕೊಟ್ಟಿದ್ದಾರೆ. ಏನು ಎತ್ತ ಒಂದು ಪಕ್ಷ ಇದೇನಾದರೂ ಆಗಲಿಲ್ಲ ಅಂತಂದರೆ ಬದಲಿ ಮಾರ್ಗ ಏನು, ಯಾವ ಮಾರ್ಗದ ಮುಖಾಂತರ ಒಂದಷ್ಟು ವ್ಯವಸ್ಥೆಯನ್ನು ಮಾಡ್ಬೋದು, ಇದರ ಬಗ್ಗೆನೂ ಕೂಡ ಮುನಿಯಪ್ಪನವರು ಚಿಂತನೆ ಮಾಡ್ತಾ ಇದ್ದಾರೆ. ಬನ್ನಿ ಇದ್ರ ಬಗ್ಗೆ ತಜ್ಞರು ಏನು ಹೇಳ್ತಾರೆ ಕೇಳೋಣ. ಬಸವರಾಜ್ ರಾಯರೆಡ್ಡಿ ನಮ್ಮ ಜೊತೆಗಿದ್ದಾರೆ. ಬಸವರಾಜ್, ಎಲ್ಲದನ್ನೂ ಕೂಡ ತಾವು ಕೇಳಿದ್ರಿ. ನಾನು ಆರಂಭ ಶುರು ಮಾಡ್ತಾ ಇದ್ದೀನಿ ಮುನ್ರಾಬಾದ್, ಮೆಹಬೂಬ್ ನಗರದ್ದು. ಯಾಕಂದರೆ ನಾವು ಉದಾಹರಣೆ ಕೊಡಲೇಬೇಕು. ನೀವು ಒಂದು ಮಾತನ್ನು ಹೇಳಿದ್ರಿ ನೀವು ಆರಂಭದಲ್ಲಿ, ಏನು ಅಂದರೆ ರಾಜ್ಯದ ಒಂದು ಬೆಂಬಲ ಕೂಡ ಬಹಳ ಅಗತ್ಯವಾಗಿರುತ್ತೆ ಅಂತ. ಇಲ್ಲಿ ಬಹಳ ಆಶ್ಚರ್ಯಕರ ಸಂಗತಿ ಅಂತಂದರೆ ಬಸವರಾಜ ರೆಡ್ಡಿ ಅವರೇ, ತಾವು ಕೂಡ ರೈಲ್ವೆ ವಿಚಾರದಾಗ ಬಹಳ ತಿಳ್ಕೊಂಡಿರುವಂಥವ್ರು, ರೈಲ್ವೆ ಯೋಜನೆಗಳಾಗಬೇಕು ಅಂತ ತಾವು ಕೂಡ ಸಾಕಷ್ಟು ಪ್ರಯತ್ನ ಮಾಡಿರುವಂಥವ್ರು. ನೋಡಿ, ಮುನ್ರಾಬಾದ್, ಮೆಹಬೂಬ್ ನಗರ, ಅದರಲ್ಲಿ ನಿಮ್ಮ ಪಾತ್ರನೂ ಕೂಡ ಇದೆ. ಇಲ್ಲಿ ಬಹಳ ಪ್ರಮುಖವಾಗಿರುವಂಥ ಅಂಶ ಅಂತಂದರೆ ಆಂಧ್ರದಲ್ಲಿ ಇದಕ್ಕೆ ಸಂಬಂಧಪಟ್ಟ ಹಾಗೆ 90% ಕೆಲಸ ಆಗೋಗಿದೆ. ಆದರೆ ಕರ್ನಾಟಕದಲ್ಲಿ ನಮ್ಮ ಹಣೆ ಬರಕ್ಕಿನ 10% ಕೂಡ ಆಗಿಲ್ಲ. ಏನಂತೀರಿ ತಾವು? ಖಂಡಿತವಾಗಿ ಈಗಾಗಲೇ ಮಂತ್ರಿಗಳು ಸ್ಪಷ್ಟಪಡಿಸಿದ್ದಾರೆ. ಕರ್ನಾಟಕದಲ್ಲಿ ಇವತ್ತು ರೈಲ್ವೆ ನಿಧಾನ ಆಗಲಿಕ್ಕೆ, ವಿಳಂಬ ಆಗಲಿಕ್ಕೆ ಕಾರಣ ಹೆಚ್ಚಿನ ಪಾತ್ರ ರಾಜ್ಯ ಸರ್ಕಾರ. ರಾಜ್ಯ ಸರ್ಕಾರ ಭೂಮಿಯನ್ನು ಒದಗಿಸಿಕೊಡದಿದ್ದರೆ ರೈಲ್ವೆ ಇಲಾಖೆ ಕೆಲಸ ಮಾಡೋದಾದರೂ ಹೇಗೆ? ಏನಾಗಿದೆ ನೋಡಿ, ಆಂಧ್ರ, ತಮಿಳುನಾಡು, ಮಹಾರಾಷ್ಟ್ರ ತ್ವರಿತವಾಗಿ ಭೂಮಿಯನ್ನು ಕೊಡ್ತಾರೆ. ರಾಜ್ಯ ಸರ್ಕಾರ ಸಕ್ರಿಯವಾಗಿ ಅದರಲ್ಲಿ ಪಾಲ್ಗೊಂಡು ರೈಲ್ವೆಗೆ ಅನುಕೂಲ ಮಾಡಿಕೊಡ್ತಾರೆ. ಇವತ್ತು ಮುಖ್ಯವಾಗಿ ಕರ್ನಾಟಕಕ್ಕೆ 90ರ ದಶಕದ ಹಿಂದೆ ರೈಲ್ವೆ ಲೈನ್ಗಳು ಕಡಿಮೆ ಇತ್ತು. 96ಇಂದ ರೈಲ್ವೆ ಲೈನ್ ಭಾಳಷ್ಟು ಮಂಜೂರಾಗಿದೆ. ಅದರಲ್ಲಿ ನಾನು ಮೊದಲನೇದಾಗಿ ಮುನಿಯಪ್ಪನವರು ರೈಲ್ವೆ ಖಾತೆ ರಾಜ್ಯ ಸಚಿವರನ್ನ ಅವ್ರನ್ನ ಹೃತ್ಪೂರ್ವಕವಾಗಿ ಅಭಿನಂದಿಸ್ತೇನೆ. ನಾನು ಅವರು ನಮ್ಮ ಪಕ್ಷದವರು ಅಂತ ನಾನು ಅಭಿನಂದಿಸ್ತಾ ಇಲ್ಲ, ಒಬ್ಬ ಕರ್ನಾಟಕದ ನಾಗರಿಕನಾಗಿ ಅಭಿನಂದಿಸ್ತಾ ಇದ್ದೀನಿ. ಈಗ ಅವರು ಮಂತ್ರಿಗಳಾದಮೇಲೆ ಈಗ 2.5 ವರ್ಷದಲ್ಲಿ ಈಗಾಗಲೇ 5-6 ರೈಲ್ವೆ ಪ್ರಾಜೆಕ್ಟನ್ನು ಮಂಜೂರಿಯನ್ನು ಮಾಡಿಸ್ಕೊಟ್ಟಿದ್ದಾರೆ. ದೀಸ್ ಆರ್ ಆಲ್ ವೆರಿ ಟ್ರಂಕ್ ಪ್ರಾಜೆಕ್ಟ್ಸ್. ಸುಮ್ಮನೆ ಎಲ್ಲೋ ಒಂದು ರೈಲ್ವೆ ಲೈನ್ ಮಂಜೂರು ಮಾಡಿಸೋದಲ್ಲ. ನೀವು ಹೇಳಿದ್ರಲ್ಲ ಕಡಪ ಬೆಂಗಳೂರು, ಇಟ್ ಈಸ್ ಕನೆಕ್ಟಿಂಗ್ ಬ್ಯಾಂಗ್ಳೂರ್. ಅಲ್ಲ ಇಲ್ಲಿ ನೀವು ಈ ಮುನ್ರಾಬಾದ್ ಇದನ್ನು ಮುಗಿಸ್ಬಿಟ್ಟೆ ಹೋಗಿ. ಅಲ್ಲ ಬರ್ತೇನೆ, ಓಕೆ, ಅಭಿನಯಿಸ್ತೇನೆ ಅದಕ್ಕೆ. ನೋಡಿ, ಮುನಿರಾಬಾದ್ ಮೆಹಬೂಬ್ ನಗರ್ ರೈಲ್ವೆ ಲೈನ್ ಈಸ್ ಎ ವೆರಿ 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 ಮೋಸ್ಟ್ ಇಂಪಾರ್ಟೆಂಟ್ ರೈಲ್ವೆ ಲೈನ್ ಆ್ಯಸ್ ನಾರ್ತ್ ಕರ್ನಾಟಕ ಇಸ್ ಕನ್ಸರ್ನ್. ಅದೇನಾಗ್ತದೆ, ಹುಬ್ಬಳ್ಳಿಯಿಂದ ನೇರವಾಗಿ ಹೈದರಾಬಾದ್ಗೆ ಕನೆಕ್ಷನ್ ಆಗ್ತದೆ. ಹೇಗೆ? ವಯಾ ಕೊಪ್ಪಳ್, ಸಿಂಧನೂರ್, ಗಂಗಾವತಿ, ಮಾನ್ವಿ, ರಾಯಚೂರು ಥರ್ಮಲ್ ಪವರ್ ಸ್ಟೇಷನ್ ಆ್ಯಂಡ್ ಹೈದರಾಬಾದ್. ಇದರಿಂದ ಇದು ಆ್ಯಕ್ಚುಲಿ ನೈಜಾಮ್ ಸ್ಟೇಟ್ ಇದ್ದಾಗ ಇದು ಮಂಜೂರು ಮಾಡೋದು ಪಾಪ ಅವ್ರಿಗೆ ಆಗಲಿಲ್ಲ, ಮಂಜೂರಾಯಿತು. ಎಸ್.ಎಂ. ಕೃಷ್ಣರವರು ಮುಖ್ಯಮಂತ್ರಿ ಆದಮೇಲೆ 50% ಅದು ಕಾಸ್ಟ್ ಶೇರಿಂಗ್ ಮಾಡಲೇ ಒಂದೇನು ಆರ್ಡ್ರ್ ಮಾಡಿದರು. ಅದರಿಂದ ಕರ್ನಾಟಕದಲ್ಲಿ ಕೆಲವು ಅನುಕೂಲತೆಗಳು ಆಗ್ತಾ ಇದ್ದಾವೆ ಈಗ. ಆದರೆ ರೈಲ್ವೆ ಬರೀ ಹಣ ಕೊಟ್ಟರೆ ಆಗಲ್ಲ. ಕಾಸ್ಟ್ ಶೇರಿಂಗ್ ಈಸ್ ಮಾಡಿದ್ರೆ ಲ್ಯಾಂಡ್ ಅಕ್ವೈರ್ ಮಾಡಬೇಕಲ್ಲ. ಲ್ಯಾಂಡ್ ಇಲ್ಲೂ ಕೂಡ ಲ್ಯಾಂಡ್ ಸಮಸ್ಯೆ ನೋಡಿ, ಅದು ಆಂಧ್ರದಲ್ಲಿ 65 ಕಿಲೋಮೀಟರ್ ಕಂಪ್ಲೀಟೆಡ್. ಕೃಷ್ಣಾದಿಂದ ಅಂದರೆ ಕೃಷ್ಣಾ ಅಂತ ರೈಲ್ವೆ ಸ್ಟೇಷನ್ ಬರ್ತದೆ ರಾಯಚೂರು ಆದಮೇಲೆ. ಕೃಷ್ಣಾದಿಂದ ಮೆಹಬೂಬ್ ನಗರ್ ಈಸ್ ಆಲ್ಮೋಸ್ಟ್ ಕಂಪ್ಲೀಟೆಡ್, 65 ಕಿಲೋಮೀಟರ್ ಕಂಪ್ಲೀಟ್. ತಾವು ಹೇಳೋ ಪ್ರಕಾರ ಇವಾಗಲೂ ಮನಸ್ಸು ಮಾಡಿದ್ರೆ ಅದಕ್ಕೆ ಚಾಲನೆ ಕೊಡಬಹುದು, ಅದನ್ನ ಮಾಡಬಹುದು ಅಂತೀರಿ ತಾವು? ಎಸ್. ಮುನಿಯಪ್ಪನವ್ರ ಜೊತೆಗೆ ಇನ್ನಷ್ಟು ಮಾತಾಡೋಣ. ಅವರ ಯೋಜನೆಗಳೇನು, ಅವರ ಕನಸುಗಳೇನು, ಜೊತೆಗೆ ತಜ್ಞರು ಏನು ಹೇಳ್ತಾರೆ ಅದನ್ನು ಕೂಡ ಕೇಳೋಣ. ಅದಕ್ಕಿಂತ ಮೊದಲು ಒಂದು ಪುಟ್ಟ ವಿರಾಮ.